ನಮಸ್ಕಾರ ಸ್ನೇಹಿತರೆ, ಇದು ಕೇವಲ ಒಂದು ಫೋನ್ ಕಾಲ್ ಅಲ್ಲ, ಇದು ಆಡಳಿತ ವ್ಯವಸ್ಥೆಗೆ ಹಾಕಿದಂತಹ ಒಂದು ಬೆದರಿಕೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ರಸ್ತೆ ಬದಿಯಲ್ಲಿ ಹಾಕಿದ್ದ ಅನಧಿಕೃತ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಸಿಟ್ಟಾಗಿ ರಾಜಕೀಯ ಮುಖಂಡನೊಬ್ಬ ಮಹಿಳಾ ಪೌರಾಯುಕ್ತೆಗೆ ಕರೆ ಮಾಡಿ ಅಸಭ್ಯವಾಗಿ ಮಾತನಾಡಿದ್ದಾನೆ. ಪೌರ ನೌಕರರನ್ನ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಅದನ್ನು ಪ್ರಶ್ನಿಸಿದ ಅಧಿಕಾರಿಯನ್ನೇ ಏಕವಚನದಲ್ಲಿ ಬೈದಿದ್ದಾನೆ. ಅಷ್ಟೇ ಅಲ್ಲ, ಊರಿನ ಜನರನ್ನ ಕರೆಸಿ ದಾಳಿ ಮಾಡೋದಾಗಿ ಸಹ ಬೆದರಿಕೆಯನ್ನ ಹಾಕಿದ್ದಾನೆ. ಇದು ಕೇವಲ ಅವಾಚ್ಯದ ಮಾತಲ್ಲ, ಇದು ಅಧಿಕಾರದ ದುರುಪಯೋಗ ಕೂಡ. ಇದು ಕೇವಲ ಮಹಿಳೆಯ ಅಪಮಾನವಲ್ಲ, ಇದು ಕಾನೂನು ಮತ್ತು ಆಡಳಿತದ ಮೇಲಿನ ನೇರ ಪ್ರಹಾರವಾಗಿದೆ. ಮಹಿಳಾ ಅಧಿಕಾರಿಗಳು ಕಾನೂನು ಪ್ರಕಾರ ಕೆಲಸ ಮಾಡಿದರೆ ಇಂತಹ ಬೆದರಿಕೆ ಎದುರಿಸಬೇಕಾದ್ರೆ ಆಡಳಿತ ಹೇಗೆ ನಡೀಬೇಕು? ಅಧಿಕಾರದಲ್ಲಿರುವ ಮಹಿಳೆಯರಿಗೆ ಈ ರೀತಿ ವರ್ತನೆ ಆಗ್ತಿದ್ರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಹೇಗಿರಬಹುದು? ಈ ಕೇಸ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಜಕೀಯ ಪಕ್ಷದಿಂದ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ಮಹಿಳಾ ಆಯೋಗ ಕ್ರಮಕ್ಕೆ ಒತ್ತಾಯಿಸಿದೆ. ಆದರೆ ಇಲ್ಲಿರೋದು ಒಂದೇ ಪ್ರಶ್ನೆ, ಆರೋಪಿಯ ವಿರುದ್ಧ ಇದಿಷ್ಟೇ ಕ್ರಮ ಸಾಕಾ? ಇಂತಹ ಪ್ರಕರಣಗಳಲ್ಲಿ ಕೇವಲ ನೋಟಿಸ್, ಕೇವಲ ಹೇಳಿಕೆಗಳು ಸಾಕಾಗೋದಿಲ್ಲ. ಕಠಿಣ ಕಾನೂನು ಶಿಕ್ಷೆ ಅತ್ಯಗತ್ಯವಾಗಿದೆ. ಅದು ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಎಲ್ಲರಿಗೂ ಸ್ಪಷ್ಟ ಸಂದೇಶವಾಗಬೇಕು. ಇನ್ನು ಮುಂದೆ ಯಾರೇ ಕೂಡ ಈ ರೀತಿ ಅಧಿಕಾರದ ಮದದಿಂದ ಮಾತನಾಡಿದರೆ ತಕ್ಕ ಶಾಸ್ತಿಯಾಗಬೇಕು. ಮಹಿಳಾ ಅಧಿಕಾರಿಯ ಗೌರವ ವೈಯಕ್ತಿಕ ವಿಷಯವಲ್ಲ, ಅದು ಆಡಳಿತದ ಘನತೆ. ಈ ವಿಚಾರದಲ್ಲಿ ಕಾನೂನು ಮೌನವಾಗಬಾರದು. ಇದು ಸುದ್ದಿ ಮಾತ್ರವಲ್ಲ, ಒಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.